ಬ್ಯಾಕ್ ಟು ಶಿಶಿರಾಪತಿ ವ್ಲಾಗ್. ಸೊ ಇವತ್ತಿನ ವಿಡಿಯೋ ಬಂದು ಡೇ 2 ವ್ಲಾಗ್ ಆಗಿರುತ್ತೆ. ಸೊ ಆಲ್ರೆಡಿ ಮನೆ ಕೆಲಸ ಎಲ್ಲ ಮುಗಿಸಿ ಇವತ್ತು ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ರೆಡಿ ಆಗಿದ್ದೀನಿ. ನೆಕ್ಸ್ಟು ತಿಂಡಿ ತಿಂದು ಕೆಲಸ ಮಾಡೋಕ್ಕೆ ಕೂತ್ಕೊಳ್ಬೇಕು. ಸೊ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸಿಂಪಲ್ ಆಗಿ ರೆಡಿ ಆಗೋದು. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಅವಲಕ್ಕಿ ಮಾಡಿದ್ದೀನಿ. ಸೊ ಬನ್ನಿ ತಿಂಡಿ ತಿಂದು ನೆಕ್ಸ್ಟು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಗುಡ್ ಮಾರ್ನಿಂಗ್. ಇವತ್ತು ದಿನ ಸ್ಟಾರ್ಟ್ ಆಯಿತು. ಬ್ರೇಕ್ಫಾಸ್ಟ್ ರೆಡಿ ಮಾಡಿರೋದ್ರಿಂದ ಆಮೇಲೆ ನಾನು ಕ್ವಿಕ್ಕಾಗಿ ಲಾಗಿನ್ ಮಾಡಿದೆ. ಲಾಗಿನ್ ಮಾಡಿದ್ಮೇಲೆ ಬ್ರೇಕ್ಫಾಸ್ಟ್ ತಿಂತ ಬಂದೆ. ಎಷ್ಟೊಂದು ಮೇಲ್ಸ್ಗಳು ಬಂತು. ಸೊ ತಿಂಡಿ ತಿನ್ನೋದನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು ಮೇಲ್ಸ್ ಎಲ್ಲ ನೋಡಿ ರಿಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ತಾ ಟೈಮು ಹೋಗ್ತಾ ಇದೆ. 10:30 ಆಗೇ ಹೋಯಿತು. ಸೊ ಮೀಟಿಂಗ್ ಟೈಮ್ ಆಯಿತು. ಮತ್ತು ಮೇಲ್ಗೆಲ್ಲ ರಿಪ್ಲೈ ಮಾಡಿ ಮೀಟಿಂಗ್ ಟೈಮ್ ಆಗಿದ ತಕ್ಷಣ ಓಡಿ ರೂಮ್ಗೆ ಹೋಗಿ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಮೀಟಿಂಗ್ ಅಟೆಂಡ್ ಮಾಡಬೇಕಿದ್ರೂ ಒಂದು ಸ್ವಲ್ಪ ಮೇಲ್ಗೆಲ್ಲ ರಿಪ್ಲೈ ಮಾಡೋದಿತ್ತು. ಸೊ ಅದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನೋಡಬೇಕು. ನಿಮಗೂ ಹೇಗೆ ಇರುತ್ತೆ ವರ್ಕ್ ಫ್ರಮ್ ಹೋಮ್ ಇದ್ದರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮೇಲ್ಸ್ ಎಲ್ಲ ಮುಗೀತು. ಮೀಟಿಂಗ್ ಅಟೆಂಡ್ ಮಾಡ್ಕೊಂಡೇ ತಿಂಡಿ ತಿಂತಾಯಿದ್ದೀನಿ. ಇಲ್ಲಿ ಆಲ್ರೆಡಿ 11 o'clock ಆಯಿತು. ಹಾಗೆ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ದೆ. ಅದ್ರ ಜೊತೆಗೆ ನೆಕ್ಸ್ಟು ನಂದು ಲಂಚ್ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಮಾಡಿದೆ. ಏನಕ್ಕಂದರೆ ವರ್ಕ್ ಫ್ರಮ್ ಹೋಮ್ ಇದೆ ಅಲ್ವಾ. ಸೊ ಬಿಸಿಯಾಗಿ ಮನೆಯಲ್ಲೇ ಮಾಡಿಕೊಂಡು ಮಧ್ಯಾಹ್ನ ತಿನ್ನೋದೇ ಪ್ರಿಫರ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಬೆಳಿಗ್ಗೆ ಆರೋಗ್ಬಿಟ್ಟಿರುತ್ತೆ. ಮನೇಲಿದ್ದಾಗ ಆರೋಗ್ಯರೋದು ತಿನ್ನೋದಕ್ಕೆ ನಿಜವಾಗ್ಲೂ ಬೇಜಾರಾಗುತ್ತೆ. ನಿಮಗೂ ಇದೇ ಥರ ಫೀಲ್ ಆಗುತ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ ಕೇಸ್ ಆಫೀಸ್ಗೆ ಹೋಗೋಂಗಿತ್ತು ಅಂತ ಅಂದರೆ ಬೆಳಿಗ್ಗೆನೇ ಬ್ರೇಕ್ಫಾಸ್ಟು ಲಂಚು ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಬಾಕ್ಸ್ ತೊಗೊಂಡು ಹೋಗಬೇಕು. ಸೊ ಅವಾಗಂತೂ ಏನೂ ಆಪ್ಷನ್ಸ್ ಇರೋದಿಲ್ಲ, ಮಾಡಲೇಬೇಕಾಗುತ್ತೆ. ಅಟ್ಲೀಸ್ಟ್ ಮನೇಲಿದ್ದಾಗಲಾದ್ರೂ ಫ್ರೆಶ್ಶಾಗಿ ಆವಾಗಲೇ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋದಕ್ಕೆ ಒಂದು ಮಜಾ. ಏನಂತೀರಾ? ಸೊ ಇವತ್ತಿನ ನಂದು ಪ್ರಿಪ್ರೇಷನ್ ಮೆನ್ಯೂ ಏನಿತ್ತು ಅಂತ ಅಂದರೆ ವೆಜಿಟೇಬಲ್ ಪಲಾವ್ ಮತ್ತು ರಾಯ್ತಾ. ಇನ್ನೊಂದು ವಿಷಯ, ನನಗೆ ಹಾಗೆ ಕಿಚನ್ನು ಕ್ಲೀನ್ ಮಾಡ್ತಾ ಇರಬೇಕು. ಇಲ್ಲಿ ಆಲ್ರೆಡಿ ನಾನು ಮಸಾಲೆ ಎಲ್ಲ ಹಾಕಿದಾಗ ಪಕ್ಕದಲ್ಲೆಲ್ಲ ಗ್ಯಾಸ್ ಮೇಲೆ ಸಿಡಿದಿತ್ತು. ನನಗೆ ಅದು ಸಿಡಿದಿರೋದನ್ನು ನೋಡಿದರೆ ನನಗೆ ಕ್ಲೀನ್ ಮಾಡೋವರೆಗೂ ಸಮಾಧಾನವೇ ಇರೋದಿಲ್ಲ. ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ಆವಾಗಲೇ ಕುಕ್ಕರ್ನು ತೆಗೆದುಬಿಟ್ಟು ಅಲ್ಲಿ ಗ್ಯಾಸ್ ಓಡ್ತಾಯಿದ್ರೂ ಪರವಾಗಿಲ್ಲ ಅಂತ ಹೇಳಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಈ ಕಡೆ ಮಸಾಲೆ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಬಿಟ್ಟಿದ್ಮೇಲೆ ಇಲ್ಲಿ ತರಕಾರಿ ಎಲ್ಲ ಹಾಕ್ಕೊಂಡೆ. ಸೊ ತರಕಾರಿ ಹಾಕ್ಕೊಂಡಿದ್ಮೇಲೆ ಇಲ್ಲಿ ಬೇಸಿಕ್ ಮಸಾಲ ಲೈಕ್ ಉಪ್ಪು, ಖಾರ ಮಸಾಲ, ಧನಿಯಾ ಪೌಡ್ರು, ಜೀರಾ ಪೌಡ್ರು ಮತ್ತು ಹಾಗೆ ಗರಂ ಮಸಾಲ, ಹಾಗೆ ಪಲಾವ್ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದಕ್ಕೊಂದು ಸಲ ಎಣ್ಣೆ ಬಿಡೋದಕ್ಕೆ ಬಿಡ್ತೀನಿ. ಬಿಟ್ಟಿದ ಮೇಲೆ ರೈಸ್ನ ತೊಳ್ಕೊಂಡ್ಬಿಟ್ಟು ನಾರ್ಮಲ್ ಸೋನಾ ಮಸೂರಿ ಅಕ್ಕಿನೇ ತೊಳ್ಕೊಂಡ್ಬಿಟ್ಟು ಹಾಕಿ ನೀರು ಎಷ್ಟು ಬೇಕು ಅಷ್ಟಕ್ಕೆ ಹಾಕಿ ಕುಕ್ಕರ್ ಇಟ್ಟು ನೆಕ್ಸ್ಟು ರಾಯ್ತಕ್ಕೆ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ರಾಯ್ತಕ್ಕೆ ಎಲ್ಲ ತರಕಾರಿ ಎಲ್ಲ ಹೆಚ್ಕೊಂಡು ಮಾಡಬೇಕು. ಸೊ ವರ್ಕ್ ಫ್ರಮ್ ಹೋಮ್ ಅಂತ ಅಂದರೆ ಇದೇ ಥರನೇ ಇರುತ್ತೆ. ವರ್ಕು ಕಿಚನು ಎಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ವಾ. ಸೊ ಕರೆಂಟ್ ಬೇರೆ ಹೋಗಿಬಿಟ್ಟಿತ್ತು. ಹಾಗಾಗಿ ನಂದು ವೈಫೈ ಬೇರೆ ವರ್ಕ್ ಆಗ್ತಿರ್ಲಿಲ್ಲ. ಅದರದ್ದು ಬೇರೆ ಟೆನ್ಷನ್ ಇತ್ತು. ಸರಿ ಅಷ್ಟರೊಳಗೆ ಬ್ರೇಕ್ ಇದೆ ಅಲ್ಲ, ಹೆಂಗಿದ್ರು ಲಂಚ್ ಟೈಮು ಅನ್ನೋ ಒಂದು ಸಮಾಧಾನ.
ಸೊ ಹಂಗೆ ಅಂದ್ಕೊಂಡಿದ್ದ ತಕ್ಷಣವೇ ಕರೆಂಟ್ ಬಂತು. ಸರಿ ಓಕೆ, ಹಾಲಲ್ಲಿ ಲೈಟ್ ಹಾಗೇ ಉರಿತಾ ಇದೆ, ಆಫ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸೊ ಹೋಗಿ ಆಫ್ ಮಾಡಿ ಬಂದೆ. ಲೈಟ್ ಆ ಥರ ಎಲ್ಲ ವೇಸ್ಟ್ ಮಾಡಬಾರ್ದಲ್ವಾ. ಸೊ ಹಾಗಾಗಿ ಲೈಟ್ ಆಫ್ ಮಾಡಿ ಬಂದು ಮಿಕ್ಕಿರೋ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನನಗೆ ಕ್ಲೀನಾಗಿ ಇರಬೇಕು, ಅದೇನೋ ಒಂಥರ ನನಗೆ ಕ್ಲೀನನ್ನು ಮಾಡೋದಂತ ಅಂದ್ರೇ ತುಂಬ ಇಷ್ಟ. ಸ್ಲ್ಯಾಬ್ ಮೇಲೆ ಏನಾದರೂ ಒಂದು ಸ್ವಲ್ಪ ಡರ್ಟ್ ಇದ್ದರೂ ಕೂಡ ನಂಗೆ ಕಂಫರ್ಟಬಲ್ಲೇ ಆಗೋಲ್ಲ. ಸೊ ಮಧ್ಯೆ ಕ್ಲೀನ್ ಮಾಡ್ತಾಯಿರ್ತೀನಿ. ಅದೇನು OCD ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಸೊ ಅದೇ ಥರನೇ ಒಂದು ಸ್ವಲ್ಪ ನಾನು. ಸೊ ಆಮೇಲೆ ಸರಿ ಟೈಮ್ ಇನ್ನೇನು ಉಳಿಸೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ ವೆಸಲ್ಸ್ ಎಲ್ಲ ಕೂಡ ವಾಷಿಗೆ ಬಿದ್ದಿತ್ತು. ಸೊ ಹಾಗೇ ಅದನ್ನೆಲ್ಲ ಕೂಡ ವಾಶ್ ಮಾಡಿ ಸ್ವಲ್ಪ ಟೈಮ್ ಸೇವ್ ಮಾಡಿಕೊಂಡೆ. ಅದೆಲ್ಲ ಸೇವ್ ಮಾಡ್ಕೊಂಡಿದ್ದಾಗಿದ್ದ ಮೇಲೆ ನೆಕ್ಸ್ಟು ಕುಕ್ಕರ್ ಕೂಗಿತ್ತು, ಆಫ್ ಮಾಡಿ ಆಮೇಲೆ ನಾನು ಇದು ತರಕಾರಿ ಏನು ಹೆಚ್ಕೊಂಡಿದ್ದೆ ಅಲ್ವಾ ರಾಯ್ತಕ್ಕೆ, ಸೊ ಅದಕ್ಕೆ ಉಪ್ಪನ್ನು ಹಾಕ್ತೀನಿ. ಇಲ್ಲ ಅಂತ ಅಂದರೆ ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ. ಉಪ್ಪು ಹಾಕಿ ಮೊಸರು ಹಾಕ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಇಟ್ಬಿಟ್ರೆ ನೀರು ಬಿಟ್ಕೊಂಡ್ಬಿಟ್ರೆ ಫುಲ್ಲು ಟೇಸ್ಟೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ತುಂಬ ನೀರು ಅಂತ ಅನ್ನಿಸ್ಬಿಡುತ್ತೆ. ಸೊ ನಾನು ಯೂಶ್ವಲಾಗಿ ಕುಕ್ಕರ್ ಆಫ್ ಮಾಡಿ ಕೂಲ್ ಆಗೋ ಟೈಮಿಗೆ ಮೊಸರು ಉಪ್ಪು ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಇಡ್ತೀನಿ. ಸೊ ದಟ್ ಆವಾಗ ಸ್ವಲ್ಪ ತಿಕ್ನೆಸ್ ಇರುತ್ತೆ. ತಿಕ್ನೆಸ್ ಇದ್ದರೆ ನಿಜವಾಗ್ಲೂ ಟೇಸ್ಟ್ ಸಖತ್ತಾಗಿ ಬರುತ್ತೆ ರಾಯ್ತದ್ದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ಹಾಗೇ ನೀರು ಬೇರೆ ಇತ್ತಲ್ವ, ನೀರು ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹಾಗೆ ಕುಡ್ಕೊಂಡ್ಬಿಟ್ಟೆ ಬಿಸಿಲುಗಾಲ ಅಂತ. ಆಮೇಲೆ ಬ್ಯಾಕ್ ಟು ವರ್ಕ್ ಬಂದು ಇನ್ನೊಂದು ಸ್ವಲ್ಪ ಕೆಲಸ ಮಾಡಿ ಕುಕ್ಕರ್ ಕೂಲಾಗ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಏನೇನು ಕೆಲಸಗಳಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಸರಿ ಅಂತ ಇವಾಗ ಲಂಚ್ ಟೈಮ್ ಆಯಿತು. ನಾನು ಲಂಚ್ಗೆ ಅದೇ ಪಲಾವ್ ಮತ್ತು ರಾಯ್ತ ಅಂತ ಅನ್ನಲ್ವ, ಅದ್ರ ಜೊತೆಗೆ ನಂಗೆ ತಾರಕ್ ಮೆಹ್ತಾ ಉಲ್ಟಾ ಚಶ್ಮಾ ಅನ್ನೋ ಒಂದು ಶೋ ಬಂದುಬಿಟ್ಟು ತುಂಬಾ ಫೇವ್ರೆಟ್. ಸೊ ನನಗೆ ಊಟ ಆದಮೇಲೆ ಊಟದ ಟೈಮಲ್ಲಿ ಇಲ್ಲ ಅಂದರೆ ಡಿನ್ನರ್ ಟೈಮಲ್ಲಿ ನನಗೆ ಆ ಶೋ ಇರಲೇಬೇಕು ಕಂಪಲ್ಸರಿಯಾಗಿ. ಆಮೇಲೆ ಸ್ವಲ್ಪ ವರ್ಕ್ ಕಂಪ್ಲೀಟ್ ಮಾಡಿ 5:30 ಹಾಗಾಯಿತು. ಅಪ್ಪ ಜೊತೆ ಕಾಫಿ ಕುಡಿಯೋಣ ಅಂತ ಇಲ್ಲಿ ಕಾಫಿ ಕುಡ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ಕಾಫಿ ಬ್ರೇಕ್ ತೊಗೊಂಡು ಆಮೇಲೆ ಎಲ್ಲ ಕೆಲಸ ಮುಗಿಸಿ ಸುಮಾರು 6:30 6:40 ಆಗಿತ್ತು ಅನಿಸುತ್ತೆ. ಸೊ ಲಾಗೌಟ್ ಮಾಡಿದೆ. ಸೊ ಕೆಲವು ದಿನ ಸ್ವಲ್ಪ ಲೇಟೇ ಆಗುತ್ತೆ, ಬಟ್ ವರ್ಕ್ ಫ್ರಮ್ ಹೋಮ್ ಲೈಫ್. ಸೊ ಇವತ್ತಿಗೆ ಇಷ್ಟೇ. ಆಲ್ರೆಡಿ 6:30 ಆಗಿದೆ. ಸೊ ಇವತ್ತಿನ ವರ್ಕ್ ಫ್ರಮ್ ಹೋಮ್ ಮುಗೀತು. ನೆಕ್ಸ್ಟು ಈವ್ನಿಂಗ್ ರೊಟೀನ್ ಮತ್ತು ನೈಟ್ ರೊಟೀನ್ ಏನಿರುತ್ತೆ ಅದನ್ನು ಮಾಡಬೇಕು. ಸೊ ಇವತ್ತಿನ ವೀಡಿಯೋ ಇಷ್ಟೇ ಆಗಿರುತ್ತೆ, ಯಾಕಂದರೆ ಮತ್ತೆ ವೀಡಿಯೋ ಲಾಂಗ್ ಆಗುತ್ತೆ. ಸೊ ನಾನು ಈವ್ನಿಂಗ್ ರೊಟೀನನ್ನ ಇನ್ನೊಂದು ವೀಡಿಯೋ ಮಾಡ್ತೀನಿ, ಹೊಸ ವೀಡಿಯೋನ. ಸೊ ಸಪೋರ್ಟ್ ಮಾಡಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.